ಹಾಯ್ ಹಲೋ ನಮಸ್ಕಾರ. ಸ್ಪೀಡ್ ಪ್ಲೇಸ್ ಕರ್ನಾಟಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಂದ ಅನ್ಸೂಯ. ಈ ಒಂದು ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ನ ಜನ ಯಾವ ಥರ ಯೂಸ್ ಮಾಡ್ಕೊಳ್ತಿದ್ದಾರೆ ಅಂದರೆ, ಇವರಿಂದ ಸೆಲೆಬ್ರಿಟಿಗಳು ನೆಮ್ಮದಿಯಾಗಿ ಇರೋಕ್ಕೆ ಆಗ್ತಾ ಇಲ್ಲ. ದಿನ ಬೆಳಗಾದರೆ ಸಾಕು ಫೇಕ್ ಸುದ್ದಿಗಳ ಹಾವಳಿ ಹೆಚ್ಚಾಗ್ತಾ ಇದೆ. ಅಲ್ಲಿ ಅವ್ರು ಡಿವೋರ್ಸ್ ಆದರು, ಇಲ್ಲಿ ಇವರು ಬ್ರೇಕಪ್ ಆದರು, ಅವ್ರು ಸತ್ತು ಹೋದರು, ಇವ್ರು ಓಡೋದ್ರು. ಹೀಗೆ ಅದರಲ್ಲೂ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಲಿ ಅಂತಾನೆ ಸುಮ್ಮನೆ ಮನಸ್ಸಿಗೆ ಬಂದಂಗೆ ಸುದ್ದಿಯನ್ನು ಹಾಕ್ತಾ ಇರ್ತಾರೆ ಡಿಜಿಟಲ್ ಪ್ಲ್ಯಾಟ್ಫಾರ್ಮಲ್ಲಿ. ಅದರಲ್ಲೂ ಸೆಲೆಬ್ರಿಟಿಗಳನ್ನು ಅವ್ರನ್ನಂತೂ ನೆಮ್ಮದಿಯಾಗಿರೋಕ್ಕೆ ಬಿಡ್ತಾ ಇಲ್ಲ ಕಿರಾತಕರು. ಹಿರಿಯ ನಟಿ ರಾಜಕಾರಣಿ ಉಮಾಶ್ರೀ ಅವರು ನಿಧನ ಹೊಂದಿದ್ದಾರೆ ಅನ್ನುವಂತಹ ಒಂದು ಸುದ್ದಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಹರಿದಾಡ್ತಾ ಇದೆ. ಇದ್ರ ಬಗ್ಗೆ ಈಗ ಖುದ್ದಾಗಿ ಉಮಾಶ್ರೀ ಅವರೇ ಎದ್ದು ಬಂದು ಮಾತನಾಡಿದ್ದಾರೆ. ಈ ರೀತಿಯ ಸುದ್ದಿ ಆಗಾಗ್ಗೆ ಬೇಕು ಅಂತಲೇ ಕಿಡಿಗೇಡಿಗಳು ಹರಿಬಿಡ್ತಾ ಇರ್ತಾರೆ. ಇದರಿಂದ ಅವರಿಗೆ ಲೈಕು ಹಾಗೆ ಶೇರ್ಗಳು ಸಿಗಬಹುದೇ ಹೊರತು ಇನ್ನೇನು ಸಿಗೋದಕ್ಕೆ ಸಾಧ್ಯ ಇಲ್ಲ. ಈ ರೀತಿಯಾದಂತಹ ಕೆಲಸ ಮಾಡೋದ್ರಿಂದ ತಮಗೆ ಇರುವಂತಹ ಒಂದು ಅಭಿಮಾನಿಗಳೇನಿದ್ದಾರೆ ಅವರ ಒಂದು ಅಭಿಮಾನಿಗಳಲ್ಲಿ ಆತಂಕ ಹೆಚ್ಚುತ್ತೆ. ಅದರಿಂದ ಅಭಿಮಾನಿಗಳು ಈ ಪೋಸ್ಟ್ಗಳನ್ನು ಹೆಚ್ಚಾಗಿ ಶೇರ್ ಮಾಡ್ಕೊಳ್ತಾರೆ. ಇವ್ರು ಹಾಕಿರುವಂತಹ ಪೋಸ್ಟನ್ನು ಅವ್ರ ಫ್ಯಾನ್ಸು ಶೇರ್ ಮಾಡ್ತಾರೆ. ಅಯ್ಯೋ ಏನೋ ಆಗ್ಬಿಟ್ಟಿದೆ ನಮ್ಮ ಒಂದು ಸೆಲೆಬ್ರಿಟಿಗೆ ಅಂತ ಹೇಳ್ಬಿಟ್ಟು ಶೇರ್ ಮಾಡ್ಕೊಳ್ತಾರೆ. ಈ ಒಂದು ಅಭಿಮಾನವನ್ನು ಈ ಕಿಡಿಗೇಡಿಗಳೇನು ಮಾಡ್ತಾ ಇದ್ದಾರೆ, ಬಂಡವಾಳ ಮಾಡಿಕೊಂಡು ಈ ಕಿಡಿಗೇಡಿಗಳು ಈ ರೀತಿಯಾದಂತಹ ಒಂದು ಕೆಟ್ಟ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಉಮಾಶ್ರೀ ಅವರು ಈ ಒಂದು ಸಾವಿನ ಸುದ್ದಿ ಬಗ್ಗೆ ಬೇಸರವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ನಾನು ಸಂಪೂರ್ಣವಾಗಿ ಆರೋಗ್ಯವಾಗಿ ಇದ್ದೀನಿ. ನನ್ನ ಆರೋಗ್ಯದ ಬಗ್ಗೆ ಅಭಿಮಾನಿಗಳು ಸಹ ಗಾಬರಿ ಆಗಿದ್ದರು. ಅವರ ಒಂದು ಈ ಕಾಳಜಿ ಏನಿದೆ, ಈ ಕಾಳಜಿಗೆ ಕೂಡ ನಾನು ಕೃತಜ್ಞಳಾಗಿದ್ದೇನೆ. ಈ ರೀತಿಯಾದಂತಹ ಕಿಡಿಗೇಡಿಗಳ ವಿರುದ್ಧ ನಾನು ಯಾವುದೇ ರೀತಿಯ ಕಾನೂನಿನ ಕ್ರಮವನ್ನು ಕೈಗೊಳ್ಳೋದಿಲ್ಲ ಅಂತ ಹೇಳಿಬಿಟ್ಟು ಒಂದು ಉಮಾಶ್ರೀ ಅವರು ಕ್ಲಾರಿಫಿಕೇಷನ್ ವಿಡಿಯೋವನ್ನು ಕೂಡ ಶೇರ್ ಮಾಡಿಕೊಂಡಿದ್ದಾರೆ. ಇಂಥವನ್ನ ಅವ್ರ ಬಗ್ಗೆ ಕಾನೂನಿನ ಕ್ರಮವನ್ನು ಕೈಗೊಳ್ಳೋ ಬದಲು ಅವ್ರ ವಿರುದ್ಧ ಇವ್ರನ್ನ ಇಗ್ನೋರ್ ಮಾಡೋದೇ ಬೆಸ್ಟ್ ಅಂತ ಹೇಳಿದ್ದಾರೆ. ಈ ಒಂದು ಸುಳ್ಳು ಸುದ್ದಿ, ಈ ಒಂದು ಸುಳ್ಳು ಪೋಸ್ಟ್ಗೆ ಅಭಿಮಾನಿಗಳು ಸಹ ರಿಯಾಕ್ಟ್ ಮಾಡಿದ್ದಾರೆ. ಪೋಸ್ಟ್ ಹಾಕಿರೋರನ್ನ ಸರಿಯಾಗಿ ಬೈದಿದ್ದಾರೆ, ಬಾಯಿಗೆ ಬಂದಂಗೆ ಬೈದಿದ್ದಾರೆ. ಈ ರೀತಿಯಾದಂತಹ ಕೃತ್ಯಗಳ ವಿರುದ್ಧ ಪೊಲೀಸರು ಸ್ವಯಂ ಪ್ರೇರಿತವಾಗಿ ದೂರನ್ನು ದಾಖಲಿಸಿಕೊಂಡು ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ ಆಗ್ರಹ ಕೂಡ ಮಾಡಿದ್ದಾರೆ ಫ್ಯಾನ್ಸು. ಇದೇನು ಮೊದಲಲ್ಲ ಬಿಡಿ, ಇದಕ್ಕೂ ಮುಂಚೆ ಅಂದರೆ ಉಮಾಶ್ರೀ ಅವ್ರಿಗೂ ಈ ಥರ ಪೋಸ್ಟ್ ಹಾಕೋದಕ್ಕೂ ಮುಂಚೆ ದೊಡ್ಡಣ್ಣ ಅವರ ವಿಷಯದಲ್ಲೂ ಕೂಡ ಇದೇ ರೀತಿ ಆಗಿತ್ತು. ಆದರೆ ದೊಡ್ಡಣ್ಣ ಅವರು ಅಂತಹ ಕಿಡಿಗೇಡಿಗಳನ್ನ ಸುಮ್ಮನೆ ಬಿಟ್ಟಿರಲಿಲ್ಲ. ಅವ್ರ ಬೆನ್ನತ್ತಿ ನಾನು ಶಿಕ್ಷೆ ಕೊಡಿಸ್ತೀನಿ ಅಂತ ಹೇಳಿದರು. ಆದರೂ ಲೈಕ್ಸು ವ್ಯೂಸ್ಗೆ ಈ ಥರ ಸುಳ್ಳು ಸುದ್ದಿಗಳನ್ನು ಪ್ರಚಾರ ಮಾಡೋದು ತುಂಬ ದೊಡ್ಡ ತಪ್ಪಲ್ವಾ? ನೀವು ಒಂದು ಲೈಕ್ಸು ವ್ಯೂಸು ತೊಗೋಬೇಕಾ, ಒಂದು ಒಳ್ಳೊಳ್ಳೆ ಕಂಟೆಂಟ್ ಕೊಡಿ. ಆದರೆ ಈ ತರಹನಾಗಿ ಮಾಡಿ ಹಿರಿಯ ಕಲಾವಿದರಿಗೆ ನೋವನ್ನು ಕೊಡಬೇಡಿ ಅಂತ ಹೇಳ್ತಾ, ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ.